ಇತ್ತ ಇಂಡಿ ಕೂಟದ ಸಭೆಯನ್ನು ಖರ್ಗೆ ತಮ್ಮ ನಿವಾಸದಲ್ಲಿ ಕರ್ಕೊಂಡಿದ್ದಾರೆ. ಯಾರ್ಯಾರಿದ್ದೀರಿ ಎಲ್ಲ ಬನ್ನಿ ಅಂತ. ಆ ಕಡೆ ಅಮಿತ್ ಶಾ NDA ಮಿತ್ರ ಪಕ್ಷಗಳ ಸಭೆಯನ್ನು ಅವರು ಕರ್ಕೊಂಡಿದ್ದಾರೆ. ಇಬ್ಬರೂ ಕರ್ಕೊಂಡಿದ್ದಾರೆ. ಈಗ ಇಬ್ಬರಿಗೂ ಮಿತ್ರ ಪಕ್ಷಗಳನ್ನು ಬಿಟ್ಟು ಏನನ್ನೂ ಮಾಡದ ಸ್ಥಿತಿ ಇದೆ ಇವತ್ತು. ಇಬ್ಬರಿಗೂ ಇದೆ. ಕಾಂಗ್ರೆಸ್ ಆ ಪರಿಸ್ಥಿತಿ ದಾಟಿ ಭಾಳ ವರ್ಷ ಆಗಿದೆ. BJP ಹೊಸ ಜೀವನಕ್ಕೆ ಇವತ್ತು ಕಾಲಿಟ್ಟಿದೆ. BJP ನಿಜವಾಲು 10 ಇಯರ್ಸಿಂದ ಅವ್ರಿಗೆ, ಯಾಕಂದರೆ ವಾಜಪೇಯಿ ಇದ್ದಾಗ ಮಿತ್ರ ಪಕ್ಷಗಳೇ ಲಾಭ. 10 ವರ್ಷದಿಂದ ಇವ್ರಿಗೆ ಯಾವ ಚಿಂತೆಯೂ ಇರಲಿಲ್ಲ ಇವ್ರಿಗೆ. ಆದರೆ ಈಗ ಅವರೂ ಕಾಲಿಟ್ಟಿದ್ದಾರೆ. ಹಾಗಾಗಿ ಅವರೂ ಕೂಡ ಸಭೆಯನ್ನು ಕರ್ಕೊಂಡಿದ್ದಾರೆ. ಆಬ್ವಿಯಸ್ಲಿ ಇಂಡಿಯಾ ಅಲಯನ್ಸಿನ ಮೀಟ್ ಮಾಡ್ಕೋಬೇಕು, ಮುಂದೆ ಏನು ಮಾಡಬೇಕು ಅಂತ ಪ್ಲ್ಯಾನ್ ಮಾಡಬೇಕು. ಯು ನೀಡ್ ಟು ಡಿಸೈಡ್ ಯಾವತ್ತು ಸರ್ಕಾರ ಮಾಡಬೇಕು, ಸರ್ಕಾರ ಮಾಡೋದಾದ್ರದಲ್ಲಿ ಹಂಚಿಕೆಗಳು ಏನು, ಎತ್ತ ಯಾವ ಲೆಕ್ಕಾಚಾರದಲ್ಲಿ ಮಾಡ್ಕೋಬೇಕು, ಅದೆಲ್ಲ ಬರುತ್ತೆ ಕ್ವಶನ್ಸ್ ಅವ್ರಿಗೆ. ಆರ್ ಪೋರ್ಟ್ಫೋಲಿಯೋಸ್ ವಿಚಾರದಲ್ಲಿ ಬರಬಹುದು. ದೇರ್ ಇಸ್ ಎ ಪಾಸಿಬಿಲಿಟಿ ಇವೆಲ್ಲ. ಹಾಗಾಗಿ ಅದೆಲ್ಲ ಮಾಡ್ತಾರೆ. ಎರಡೂ ಕಡೆ ಸಭೆ, ಇಬ್ಬರೂ ಸಭೆ ಮಾಡ್ಕೋತಿದ್ದಾರೆ. ಆಲ್ ರೈಟ್, ಈ ಸಭೆಗಳಿಗೆ ಮಹತ್ವ ಯಾವಾಗ ಬರುತ್ತೆ? ದಾಟ್ಸ್ ದಿ ಕ್ರೂಷಿಯಲ್ ಕ್ವಶನ್. ಸಭೆ ಯಾರು ಬೇಕಾದ್ರೂ ಕರ್ಕೋಬೋದು. ಆ ಸಭೆಗೆ ಮಹತ್ವ ಯಾವಾಗ ಬರುತ್ತೆ ಅಂದರೆ 4 ಗಂಟೆಯ ಆಸುಪಾಸಿನಲ್ಲಿ ಒಮ್ಮೆಲೆ 543 ಘೋಷಿತ ಪರಿಣಾಮಗಳು ಬಂದಾಗ, ಪೂರ್ತಿ ಕ್ಲಿಯರ್ ಪಿಕ್ಚರ್ ದಾಟ್ ಇಸ್ ವೆನ್ ದೀಸ್ ಮೀಟಿಂಗ್ಸ್ ವಿಲ್ ಅಕ್ವೈರ್ ಇಂಪಾರ್ಟೆನ್ಸ್. ಅಲ್ಲಿವರೆಗೂ ಅವು ಬರೀ ಸಭೆಗಳು, ಸಮಾಲೋಚನೆ ಅಷ್ಟೇ. ನಿರ್ಧಾರಗಳನ್ನು ಮಾಡಲಿಕ್ಕೆ ಆಗಲ್ಲ. ಅಲ್ಲಿ ಇಬ್ರಿಗೂ ಆಗಲ್ಲ. ಇವ್ರು ನಿರ್ಧಾರ ಮಾಡಿ ಆಚೆ ಬರೋಷ್ಟರಲ್ಲಿ ಪಲ್ಟಾ ಹೊಡ್ಬಿಡ್ಬೋದು. ಆಮೇಲೆ ನಂಬರ್ಗಳೇ ಬೇರೆ ಆಗ್ಬಿಡ್ಬೋದು. ಹಾಗಾಗಿ ಇವೆಲ್ಲ ಮುನ್ನೆಚ್ಚರಿಕಾ ಕ್ರಮವಾಗಿ ನಡೆಯುತ್ತಿರುವ ಸಭೆಗಳು. ನಾಳೆ ಏನು ಮಾಡಬೇಕು, ಏನಾದರೂ ಏನು ಮಾಡ್ಬೋದು, ಪ್ಲ್ಯಾನ್ ಎ ಏನು, ಪ್ಲ್ಯಾನ್ ಬಿ ಏನು ಅನ್ನೋದನ್ನು ಚರ್ಚೆ ಮಾಡಿಕೊಂಡು ರೆಡಿಯಾಗಿ ಕೂತ್ಕೊಳ್ಳೋಕ್ಕೆ. ಫಾರ್ ಎಕ್ಸಾಂಪಲ್ ಇಂಡಿ ಒಕ್ಕೂಟದಲ್ಲಿ ಯಾರು ನಾನು ನಿತೀಶ್ನ ಹೆಚ್ಚು ಕಡಿಮೆ ಒಪ್ಪಿಸ್ತಾ ಇದ್ದೀನಿ ಅಂತಂದರೆ ಆಲ್ ರೈಟ್, ಅವಾಗ ಏನಾಗುತ್ತೆ? ಓಕೆ, TDP ರೀಚ್ ಮಾಡ್ಕೋತಾ ಇದ್ದೀವಿ ಅಂದರೆ ಅವಾಗ ಏನಾಗುತ್ತೆ? ಇಲ್ಲ ಅವರಿಬ್ಬರನ್ನೂ ರೀಚ್ ಮಾಡೋಕ್ಕಾಗ್ತಾ ಇಲ್ಲ, ಅವ್ರು ಬರಲ್ವಂತೆ ಅಂದರೆ ಏನಾಗುತ್ತೆ? ಈ ಎಲ್ಲ ಪ್ರಶ್ನೆಗಳಿಗೆ ಚರ್ಚೆ ಮಾಡಿ ಸಲ್ಯೂಷನ್ಸನ್ನು ಹುಡುಕೊಳ್ಳೋ ಪ್ರಯತ್ನ ಅಷ್ಟೇ. ಬಟ್ ಅದರ ಇಂಪಾರ್ಟೆನ್ಸ್ ಬರೋದು 543 ಪ್ರಕಟ ಆಗಬೇಕು. ಅಲ್ಲಿಯವರೆಗೆ ನಥಿಂಗ್ ಕೆನ್. ನಾನು 543 ಅಂದರೆ ನಂಬರ್ ಹೇಳಿದ್ದಿದ್ದು. ಇಟ್ ಕ್ಯಾನ್ ಬಿ ಈವನ್ 525 ಆದರೂ ಸಾಕು. 525, 530, 540, 35ವರೆಗೆ ಬಂದರೂ ಸಾಕು. ಆಮೇಲಿಂದೇನು ದೊಡ್ಡದಲ್ಲ. ನಾಳೆ INDA ಸಭೆಗೆ ಕುಮಾರಸ್ವಾಮಿ ಕೂಡ ಆಹ್ವಾನ ಕೊಟ್ಟಿದ್ದಾರೆ. NDA ಸಭೆಗೆ, ಯಾಕಂದರೆ ಗೆದ್ದ ಮೇಲೆ ಹೋಗಲೇಬೇಕಲ್ಲ. ಅವ್ರ ಹತ್ರನೂ 2 ಸೀಟ್ ಇದ್ದೇ ಇದೆ. ಎವ್ರಿ ಸೀಟ್ ಈಸ್ ಇಂಪಾರ್ಟೆಂಟ್ ಈ ಹಂತದಲ್ಲಿ ಅಂತ. ಲೆಟ್ ಅಸ್ ಸಿ ಅದು ಆ ಸಭೆಯಲ್ಲಿ ಅವರು ಏನು ಮಾಡ್ತಾರೆ ಅನ್ನೋದನ್ನು ಆಮೇಲೆ ನೋಡೋಣ. ನಾಳೆ NDA ಮೈತ್ರಿಕೂಟದ ಸಭೆಯಲ್ಲಿ ಮೈತ್ರಿಕೂಟದ ಸದಸ್ಯರು ತಮ್ಮ ನಿಲುವುಗಳನ್ನು ಸ್ಪಷ್ಟಪಡಿಸಿ ಆಚೆ ಬಂದುಬಿಟ್ರೆ, ಆ್ಯಂಡ್ ಅದು ಬಹಿರಂಗವಾದರೆ, ಆ್ಯಂಡ್ ಅದು ಪ್ರಕಟವಾಗಿ ಬಿಟ್ಟರೆ, ಅವರ ಗಟ್ಟಿ ನಿರ್ಧಾರಗಳು ಆಮೇಲೆ ಬದಲಾಗದೇ ಇದ್ದರೆ, ನಾನು ಆಗ್ಲಿಂದನೂ ಹೇಳ್ತಾ ಇದ್ದೀನಿ, NDA ಸರ್ಕಾರ ರಚನೆಗೆ ಯಾವ ಅಡ್ಡಿ ಆತಂಕಗಳು ಬರುವುದಿಲ್ಲ. ಒಂದು ವೇಳೆ ಯಾರಾದರೂ ಇಲ್ಲಿ ಯಾಮಾರ್ಸಕ್ಕೆ ಸ್ಟಾರ್ಟ್ ಮಾಡಿದ್ರೆ ಇದರೊಳಗಡೆಯಲ್ಲಿ, ದೆನ್ ದ ಟ್ರಬಲ್ ಬಿಗಿನ್ಸ್. ಆಗ ಸರ್ಕಾರ ರಚನೆಯೇ ವಿಳಂಬವಾಗುತ್ತಾ ಹೋಗುತ್ತೆ. ನಾನು ಸರ್ಕಾರ ರಚನೆ ಆಗಲ್ಲ ಅಂತ ಹೇಳಲ್ಲ NDAದು, ಬಟ್ ವಿಳಂಬ ಆಗ್ತಾ ಹೋಗುತ್ತೆ. ಈ ಕಡೆ ಇವರು ಮಾಡೋಕ್ಕಾಗಲ್ಲ, ಆ ಕಡೆ ಅವರು ಮಾಡೋಕ್ಕೆ ಸರಿ ಹೋಗಲ್ಲ. ಬಟ್ ಆ ಡಿಸ್ಕಷನ್ಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಇಟ್ ವಿಲ್ ಟೇಕ್ ಸಮ್ ಟೈಮ್ ಟು ಸೆಟಲ್ ಡೌನ್. ಇದು ನಮ್ಮ ದೇಶಕ್ಕೆ ಹೊಸದೇನಲ್ಲ. ಈ ರೀತಿಯ ಸನ್ನಿವೇಶಗಳನ್ನು ನಾವು 3 ಮುಖ್ಯ ಪ್ರೈಮ್ ಮಿನಿಸ್ಟರ್ಗಳನ್ನು ನೋಡಿದ ಸಂದರ್ಭದಲ್ಲಿ ಅನುಭವಿಸಿದ್ದೀವಿ. ಆರಂಭದಲ್ಲಿ ಚಂದ್ರಶೇಖರ್, ನಂತರದಲ್ಲಿ ದೇವೇಗೌಡರು, ಚಂದ್ರಶೇಖರ್, ಆಮೇಲೆ VP ಸಿಂಗ್, ಆಮೇಲೆ IK ಗುಜರಾಲ್, ಇವರೆಲ್ಲರ ಸಂದರ್ಭದಲ್ಲಿ ನಾವು ಇದನ್ನೆಲ್ಲ ನೋಡಿದ್ದೀವಿ. ಹಾಗಾಗಿ ಈ ರೀತಿಯ ತಕ್ಕಫಾರ್ಗಳು ಏನೇನು ನಡೆಯುತ್ತವೆ ಒಬ್ಬರ ಮಧ್ಯ ಅನ್ನೋದು ಪ್ಲಸ್ ವಾಜಪೇಯಿ ಸರ್ಕಾರ ಮಾಡಿದಾಗಲೂ ನೋಡಿದ್ದೀವಿ. ಹಾಗಾಗಿ ಈ ಎಲ್ಲ ಬೆಳವಣಿಗೆಗಳೇನಿದೆ ಇದು ದಿಲ್ಲಿಗೇನು ಹೊಸದಲ್ಲ. ದಿಲ್ಲಿಗೆ ಅನುಭವ ಇರುವಂಥ ಕೇಸ್ಗಳೇ ಇವೆಲ್ಲವೂ ಕೂಡ.